ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಪಾಸ್ತಾ ಇಷ್ಟ ಪಡ್ಲಾರ್ದವ್ರು ಯಾರದಾರ ಹೇಳ್ರಿ. ಈಗ ಅದ ಪಾಸ್ತಾನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋನು. ವೈಟ್ ಸಾಸ್ ಪಾಸ್ತಾ. ಒಂದ್ ಪಾತ್ರೆಗೆ ನೀರ್ ಹಾಕಿ ಅದು ಕುದಿಯುವಾಗ ಪಾಸ್ತಾ ಹಾಕ್ಬೇಕು. 7-8 ನಿಮಿಷ ಬೇಯಿಸ್ಕೋಬೇಕು. ಜಾಸ್ತಿ ಬೇಯಿಸ್ಕೋಬಾರ್ದು. 80% ಕುಕ್ ಆದ್ರೆ ಸಾಕು. ನೀವು ಬೇಕಿದ್ರೆ ನೈಫಿಲೆ ಚೆಕ್ ಮಾಡಿ ನೋಡ್ಬೋದು. ಈಸಿಯಾಗಿ ಕಟ್ ಆಗುತ್ತೆ. ಈಗ ಅದನ್ನೆಲ್ಲ ತೆಗೆದು ಆರಾಕ್ ಬಿಡಬೇಕು. ಒಂದಕ್ಕೊಂದು ಅಂಟ್ಕೋಬಾರ್ದು. ಪಾಸ್ತಾನ ಸೈಡ್ಗಿಟ್ಟು ಈಗ ವೈಟ್ ಸಾಸ್ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದ್ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕೋಬೇಕು. ಬೆಣ್ಣೆ ಕರಗಿದ ನಂತರ ಈಗ ಅದಕ್ಕೆ ಕಟ್ ಮಾಡ್ಕೊಂಡಿದ್ದು ಗಾರ್ಲಿಕ್ ಹಾಕೋಬೇಕು. ಸಣ್ಣಾಗ ಕಟ್ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗ್ಬೇಕು. ಜಾಸ್ತಿ ಗೋಲ್ಡನ್ ಬ್ರೌನ್ ಏನ್ ಹಾಕೋದ್ ಬೇಡ. ಈಗ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಆರಿಗೇನೋ ಹಾಕಿ ಮಿಕ್ಸ್ ಮಾಡ್ಬೇಕು. ಇದು ಜಾಸ್ತಿ ಏನು ಬೇಯಿಸೋದ್ ಬೇಡ. ಜಸ್ಟ್ ಮಿಕ್ಸ್ ಆದ್ರೆ ಸಾಕು. ಈಗ 1 ಟೇಬಲ್ ಸ್ಪೂನ್ ಮೈದಾ ಒಳಗ ಸ್ವಲ್ಪ ಹಾಲ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕೊಳಕತ್ತೀನಿ. ನೀವು ಬೇಕಾದ್ರೆ ಡೈರೆಕ್ಟ್ ಮೈದಾ ಹಾಕೋಬಹುದು. ಇದನ್ನ ಈಗ ಗಂಟಾಗ್ಲಾರ್ದಂಗ ಕೈ ಆಡಿಸ್ಕೋಬೇಕು. ಚಂದಾಗ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕ ಇನ್ನ ಸ್ವಲ್ಪ ಹಾಲ್ ಹಾಕೋಬೇಕು. ಹಾಲ್ ಹಾಕಿ ಗಂಟಾಗ್ಲಾರ್ದಂಗ ಮಿಕ್ಸ್ ಮಾಡ್ಕೋಬೇಕು. 200 ಗ್ರಾಮ್ ಪಾಸ್ತಾಕ್ಕ ನಾನು ಅರ್ಧ ಲೀಟರ್ ಹಾಲ್ ಸೇರಿಸ್ಕೊಳಕತ್ತೀನಿ. ನೀವು ಥಿಕ್ನೆಸ್ ನೋಡ್ಕೊಂಡು ನೀವು ಹಾಲ್ ಸೇರಿಸ್ಕೋಬಹುದು. ಇದು ಕುದ್ದಿಂದ ಇನ್ನ ಗಟ್ಟಿ ಆಗುತ್ತಾ. ಈಗ ನೋಡ್ತಿರ್ಬೋದು ನೀವು ತಿಳಿ ಐತಿ. ಇದು ಕುದಿಬೇಕು. ಜಸ್ಟ್ ಒಂದ್ 10 ನಿಮಿಷದೊಳಗ ಈ ಪಾಸ್ತಾ ರೆಡಿ ಆಗುತ್ತಾ. ಪಾಸ್ತಾ ಬಾಯ್ಲ್ ಮಾಡಿ ಇಟ್ಕೊಂಡ್ರ ಸಾಸು ಕುದಿಯುವಾಗ ಚೀಸ್ ಹಾಕೋಬೇಕು. ಚೀಸ್ ನಾವ್ ಎಷ್ಟು ಹಾಕೋತೀವಿ ಅಷ್ಟು ಟೇಸ್ಟ್ ಆಗ್ತೈತಿ. ಗ್ರೇಟ್ ಮಾಡಿ ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಕುದಿಯಾಕ್ ಬಿಡ್ಬೇಕು. ಚೀಸ್ ಹಾಕಿದ್ರಿಂದ ಇದು ಕ್ರೀಮಿ ಟೈಪ್ ಆಗುತ್ತಾ. ಅಲ್ಲಿವರೆಗೂ ನಾವ್ ಇದನ್ನ ಕುದಿಸ್ಕೋಬೇಕು. ಅದನ್ನ ಕುದಿಯಾಕ್ ಬಿಟ್ಟು ಇಲ್ಲೇ ಒಂದ್ ಪ್ಯಾನ್ಗೆ ಎಣ್ಣೆ ಹಾಕಿ ಕ್ಯಾಪ್ಸಿಕಮ್ ಮತ್ತೆ ಮಶ್ರೂಮ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸಾಟೆ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಮಾಡೋದೇನ್ ಬೇಡ. ಅದನ್ನ ನೀವು ಬೇಕಿದ್ರ ಮಶ್ರೂಮ್ ಜಾಗದೊಳಗ ಬೇರೆ ತರಕಾರಿನೂ ಹಾಕೋಬಹುದು. ರೆಡ್ ಪೆಪ್ಪರ್, ಕಾರ್ನ್, ಬ್ರೋಕೋಲಿ ಯಾವ್ದಾದ್ರು ಹಾಕೋಬಹುದು. ಇದನ್ನ ಸೌಟೆ ಮಾಡ್ಕೊಂಡಿದ್ದು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ತಿನ್ನಂಗಿಲ್ಲ ಅಂತ ಹಠ ಮಾಡೋ ಮಕ್ಕಳಿಗೆ ತರಕಾರಿ ಹಾಕಿ ಈ ತರ ಪಾಸ್ತಾ ಮಾಡ್ಕೊಡ್ರಿ. ಮತ್ತ ಪಾಸ್ತಾನ ಮಾಡ್ಕೊಡ ಅಂತ ಕೇಳ್ತಾರ ನಿಮ್ಗ. ಈಗ ಬಾಯ್ಲ್ ಮಾಡಿಟ್ಕೊಂಡಿದ್ದು ಪಾಸ್ತಾ ಹಾಕಿ ಚಂತಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಸರ್ವಿಂಗ್ ಬೌಲಿಗೆ ಹಾಕಿದ್ರ ಪಾಸ್ತಾ ರೆಡಿ ಆಯ್ತು. ಹೊರಗಡೆ ತಿಂದು ಬೇಜಾರಾಗಿದ್ರ ಮಕ್ಕಳಿಗೆ ಈ ತರ ನೀವು ಪಾಸ್ತಾ ಮಾಡ್ಕೊಡ್ರಿ. ಬಹಳ ಇಷ್ಟ ಪಡ್ತಾರ. ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ. ಹಂಗ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಮತ್ತ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ.